ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಕನ್ನಡದಲ್ಲಿರ್ತಕ್ಕಂಥ ಲೈವ್ ಟಿ ವಿ ಚಾನಲ್ಸ್ಗಳನ್ನು ಯಾವ ಥರ ನಮ್ಮ ಒಂದು ಫೋನಲ್ಲಿ ನೋಡೋದು, ಆ ಒಂದು ಚಾನಲ್ಸ್ಗಳು ಯಾವ ಒಂದು ಆ್ಯಪಲ್ಲಿ ಸಿಗ್ತವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಯಾರು ವಿಡಿಯೋನ ಮಿಸ್ ಮಾಡೋಕೆ ಹೋಗಬೇಡಿ, ವಿಡಿಯೋನ ಎಂಟು ಗಂಟೆ ನೋಡಿ. ಯಾಕಂದರೆ ಎರಡು ಅಪ್ಲಿಕೇಶನ್ ಬಗ್ಗೆ ಹೇಳಿದ್ದೀನಿ. ಈ ಒಂದು ಎರಡು ಅಪ್ಲಿಕೇಶನಲ್ಲಿ ಟಿ ವಿಯಲ್ಲಿ ಏನು ಬರ್ತಾವಲ್ಲ ಚಾನಲ್ಸ್ಗಳು, ಅವು ಲೈವ್ ಆಗಿ ನಮ್ಮ ಮೊಬೈಲಲ್ಲಿ ನೋಡ್ಬೋದು. ಓಕೆ ಗೈಸ್, ಮತ್ತೆ ಕಡೆ ಮಾಡೋದು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಅದಕ್ಕಿಂತ ಮೊದಲು ಯಾರು ಇದೇ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವೆಯ್ಟ್ ಮಾಡಿ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ. ಓಕೆ, ಸ್ಕ್ರೀನ್ ರೆಕಾರ್ಡ್ ಬರ್ತಾ ಇದೆಯಲ್ಲ. ಓಕೆ ನೋಡಿ, ಸಿಂಪಲಾಗಿ ನೀವು ನಿಮ್ಮ ಒಂದು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚಲ್ಲಿ ಯೂಪ್ ಟಿ ವಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಯೂಪ್ ಟಿ ವಿ ಅಂದರೆ YUPP ಯೂಪ್ ಟಿ ವಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ. ಓಕೆ, ಯೂಪ್ ಟಿ ವಿ ಆದಮೇಲೆ ಇಲ್ಲಿ ಸೆಕೆಂಡ್ ಒಂದು ಆಪ್ಷನ್ ಇದೆ ನೋಡಿ. ಸೆಕೆಂಡ್ ಆಪ್ಷನ್ ಯೂಪ್ ಟಿ ವಿ ಲೈವ್ ಅಂತ ಏನಿದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಓಪನ್ ಮಾಡ್ತಾ ಇದ್ದೇನೆ. ಸ್ವಲ್ಪ ವೆಯ್ಟ್ ಮಾಡಿ, ಓಪನ್ ಆಗ್ತಾಯಿದೆ. ಓಕೆ, ಓಪನ್ ಆಯಿತು. ಇಲ್ಲಿದೆ ನೋಡಿ. ಸ್ಟಾರ್ಟಿಂಗಲ್ಲಿ ನೀವು ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ, ಈ ಥರ ಬರುತ್ತೆ. ಆದರೆ ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿರುತ್ತೆ. ಆವಾಗ ನೀವು ಏನು ಮಾಡ್ಬೇಕಂದ್ರೆ, ಈ ಎಲ್ಲ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಕನ್ನಡ ಒಂದನ್ನೇ ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಹೊಡಿಬೇಕು. ನೀವು ಅಪ್ಲೈ ಅಂತ ಹೊಡೆದ್ಮೇಲೆ ಸ್ವಲ್ಪ ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನ್ಗೆ ಅಲೌ ಮಾಡಿ. ಅಲೌ ಮಾಡಿದ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿದೆ ನೋಡಿ. ಇಲ್ಲಿ ಯಾವ್ಯಾವ ಚಾನಲ್, ಆಲ್ ಚಾನಲ್ಸ್, ಕನ್ನಡ ಚಾನಲ್ಸ್ ಯಾವ್ಯಾವ ಇದ್ದಾವೆ ಅವು ಅವೈಲೇಬಲ್ ಇದ್ದನ್ನು ತೋರಿಸ್ತಾ ಇದೆ. ಇಲ್ಲಿ ಭಾಳಷ್ಟು ಏನು ಮೂವಿ ಚಾನಲ್ಸ್ಗಳು ಆಗಲಿ ಮತ್ತು ಎಂಟರ್ಟೈನ್ಮೆಂಟ್ ಚಾನಲ್ಸ್ಗಳಾಗಲಿ ಇಲ್ಲಿ ಸಿಗಲ್ಲ. ಜಸ್ಟ್ ಇಲ್ಲಿ ನ್ಯೂಸ್ ಚಾನಲ್ ಮಾತ್ರ ಸಿಗುತ್ತೆ. ಹಾಗಂತ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇನ್ನೊಂದು ಆ್ಯಪಲ್ಲಿ ಮೂವಿ ಚಾನಲ್ಸ್ಗಳು ಸಿಗುವಂಥ ಆ್ಯಪ್ ಇದೆ, ಅದನ್ನು ಹೇಳ್ತೀನಿ. ಓಕೆ, ಇಲ್ಲಿ ಯಾವ್ಯಾವ ಇದೆ ಅಂದರೆ TV9 ಇದೆ, ಸುವರ್ಣ ನ್ಯೂಸ್ ಇದೆ, TV5 ಕನ್ನಡ ಇದೆ. ನೋಡ್ಬೋದು, ಒಂದು 6-7 ಚಾನಲ್ಸ್ಗಳಿದ್ದಾವೆ. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಫುಲ್ HD ಓಪನ್ ಆಗುತ್ತೆ, ಲೈವಲ್ಲೇ ಇರುತ್ತೆ. ಅಲ್ಲಿ ಲೈವ್ ಅಂತಲೂ ಇದೆ ನೋಡಿ. ಈಗ TV9 ನ್ಯೂಸನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಲೈವಲ್ಲೇ ಇದೆ, ಅಡ್ವರ್ಟೈಸ್ಮೆಂಟ್ ಬಂದಿದೆ. ಓಕೆ, ಇನ್ನೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸುವರ್ಣ ನ್ಯೂಸ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಲೈವ್ ಇದೆ, ಸ್ವಲ್ಪ ಇಂಟರ್ನೆಟ್ ಸ್ಲೋ ಇದೆ ನೋಡಿ. ಲೈವ್ ಇದೆ. ಸೊ ಯಾವುದೇ ಥರ ಲ್ಯಾಂಗ್ವೇಜ್ ಇದನ್ನು ಲಾಗಿನ್ ಆಗೋದು ಏನು ಈ ಆ್ಯಪ್ಗೆ ಏನು ಸಂಬಂಧ ಇಲ್ಲ. ಸೊ ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡು ನಾನು ಹೇಳಿಲ್ಲ ಆ ಸ್ಟೆಪ್ ಮಾಡಿದರೆ ನೀವು ಲೈವ್ ಆಗಿ ನೋಡ್ಬೋದು. ಮತ್ತು ಇನ್ನೊಂದು ಆ್ಯಪ್ ಇದೆ, ಇದು ಫಸ್ಟ್ ಆ್ಯಪ್ ಆಯಿತು. ಇನ್ನು ಸೆಕೆಂಡ್ ಆ್ಯಪ್ ಇದೆ. ಸೆಕೆಂಡ್ ಆ್ಯಪ್ ಬಂದುಬಿಟ್ಟು ಮತ್ತೆ ನೀವು ನಿಮ್ಮ ಪ್ಲೇಸ್ಟೋರನ್ನ ಓಪನ್ ಮಾಡ್ಕೊಳ್ಳಿ. ನಾವು ಹೇಳೋ ಎರಡು ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೇ ಸಿಗುತ್ತೆ. ಯಾವುದೇ ಇಲ್ಲಿಗಲ್ ಆಗಿ ಅಲ್ಲಿ ಇಲ್ಲಿ ಎಲ್ಲಿ ಡೌನ್ಲೋಡ್ ಮಾಡಬೇಕಾಗಿಲ್ಲ. ಪ್ಲೇಸ್ಟೋರಲ್ಲೇ ಸಿಗುತ್ತೆ, ಎಲ್ಲವೂ ಲೀಗಲ್ ಆಗೇ ಇದೆ. ಓಕೆನಾ? ಮತ್ತೆ ಪ್ಲೇಸ್ಟೋರನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಜಿಯೋ ಟಿ ವಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಜಿಯೋ ಟಿ ವಿ. ಓಕೆ, ಇಲ್ಲಿದೆ ನೋಡಿ. ಜಿಯೋ ಟಿ ವಿ ಸೆಕೆಂಡ್ ಆಪ್ಷನ್. ಜಿಯೋ ಟಿ ವಿ ಲೈವ್ ಅಂತೇನಿದೆಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಸಿಂಪಲ್ಲಾಗಿ ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ತಾಯಿದ್ದೇನೆ, ಸ್ವಲ್ಪ ವೆಯ್ಟ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮ್ಗೆ ಡೈರೆಕ್ಟಾಗಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಆದರೆ ಲಾಗಿನ್ ಆಗೋ ಆಪ್ಷನ್ ಅಂದರೆ ನಿಮಗೆ ಇಲ್ಲಿ ಯಾವುದಾದ್ರೂ ಒಂದು ಮೂವಿ ಆಗಲಿ ಏನೋ ಒಂದು ನೀವು ಕ್ಲಿಕ್ ಮಾಡಿದ್ಮೇಲೆ ಅದು ಓಪನ್ ಆಗೋಲ್ಲ. ಅಂದರೆ ಲಾಗಿನ್ ಕೇಳುತ್ತೆ. ಲಾಗಿನ್ ಆಗಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಫ್ರೆಂಡ್ಸ್ ಹತ್ರ ಆಗಲಿ, ಯಾರು ನಿಮ್ಮ ಮನೆಯಲ್ಲಿ ರಿಲೇಟಿವ್ ಹತ್ರ ಒಂದು ಜಿಯೋ ನಂಬರ್ ಇರಬೇಕಾಗುತ್ತೆ ಇದರಲ್ಲಿ ಲಾಗಿನ್ ಆಗ್ಬೇಕಂದ್ರೆ. ಅಂದರೆ ಏರ್ಟೆಲ್ ಸಿಮ್ ಯಾರ್ದು ಇರ್ತಾರಲ್ಲ ಅವ್ರಿಗೆ ಇದು ಯೂಸ್ ಆಗೋಲ್ಲ. ಸೊ ನಿಮ್ಮದು ಫೋನ್ ಏರ್ಟೆಲ್ ನಿಮ್ಮ ಫೋನು ಇದ್ದು ನಿಮ್ಮ ಫೋನಲ್ಲಿ ಏರ್ಟೆಲ್ ಸಿಮ್ ಇದ್ದರೂ ಕೂಡ ಈ ಒಂದು ಆ್ಯಪನ್ನು ನಿಮ್ಮ ಫೋನಲ್ಲಿ ಕೂಡ ರನ್ ಮಾಡ್ಬೋದು. ಅದು ಹೇಗಂದರೆ, ಈ ಆ್ಯಪನ್ನು ನೀವು ಜಸ್ಟ್ ಒಂದು ಸೆಕೆಂಡ್, ಫೋನ್ ಬಂತು, ವೆಯ್ಟ್ ಮಾಡಿ. ಓಕೆ, ಏನಂದರೆ ನೀವು ಈ ಒಂದು ಆ್ಯಪನ್ನು ಯಾವ ಥರ ಲಾಗಿನ್ ಮಾಡೋದಾದರೆ, ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸಲ್ಲಿರೋ ನಂಬರ್ನ, ಜಿಯೋ ನಂಬರ್ನ ಇದಕ್ಕೆ ಹಾಕಿ OTP ಹಾಕಿಬಿಟ್ರೆ ಈ ಒಂದು ಆ್ಯಪು ನಿಮ್ಮ ಫೋನಲ್ಲೂ ಸಹ ಓಪನ್ ಆಗುತ್ತೆ. ಓಕೆ, ಸಿಂಪಲ್ಲಾಗಿ ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಸರ್ಚ್ ಆಪ್ಷನ್ ಮೇಲೆ ಬಂದಮೇಲೆ ಇಲ್ಲಿ ಕನ್ನಡ ಅಂತ ಸರ್ಚ್ ಮಾಡಿ. ಕನ್ನಡ. ಓಕೆ, ಕನ್ನಡ ಅಂತ ಸರ್ಚ್ ಮಾಡಿದ್ಮೇಲೆ ಎಲ್ಲವೂ ಬರ್ತೇವೆ. ಸ್ವಲ್ಪ ವೆಯ್ಟ್ ಮಾಡಿ. ಓಕೆ, ಕನ್ನಡದಲ್ಲಿ ಯಾವ್ಯಾವ ಚಾನಲ್ಸ್ಗಳಿದ್ದಾವೆ ಪ್ರತಿಯೊಂದು ಚಾನಲ್ ಇಲ್ಲಿ ಸಿಗುತ್ತೆ. ಬಟ್ ಎಲ್ಲ ಚಾನಲ್ಗಳು ಬರಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ.
ಒಂದು 10ರಿಂದ 15 ಚಾನಲ್ಸ್ಗಳು ಬರ್ತವೆ, ನೋಡ್ಬೋದು. ಇಲ್ಲಿ ಕಲರ್ಸ್ ಕನ್ನಡ HD ಇದೆ, ಕಲರ್ಸ್ ಕನ್ನಡ HD ಮೂವಿ ಇದೆ, ಮೂವಿ ಸಿನಿಮಾ ಇದೆ, ನ್ಯೂಸ್ ಇದೆ, ಜಿ ಕನ್ನಡ ಮೂವಿ ನ್ಯೂಸ್ ಇದೆ, ಆರ್ ಕನ್ನಡ ಅಂತಿದೆ. ಆರ್ ಅಂದರೆ ರಿಪಬ್ಲಿಕ್ ಕನ್ನಡ ನ್ಯೂಸ್ ಇರ್ಬೋದು ಅದು, ನೋಡ್ಬೋದು. ಇಲ್ಲಿ DD ಚಂದನ್ ಇದೆ. ಸೊ ಇಲ್ಲಿ ನೀವು ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಕನ್ನಡ HD ಸಿನಿಮಾ ಅಂತಿದೆ ನೋಡಿ, ಇದ್ರ ಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಎಲ್ಲ HD ಕ್ವಾಲಿಟಿಯಲ್ಲಿ ಬರುತ್ತೆ, ಓಕೆನಾ. ಈಗ ಯಾವುದೋ ಒಂದು ಸೀರಿಯಲ್ದಿದೆ, ಸ್ವಲ್ಪ ವೇಟ್ ಮಾಡಿ, ನೆಟ್ವರ್ಕ್ ಬರ್ತಾ ಇಲ್ಲ ನೋಡಿ. ಲೈವಾಗೆ ತೋರಿಸ್ತಾ ಇದ್ದೀನಿ, ಲೈವಲ್ಲೇ ಇರೋದಿದೆ, ಅಡ್ವರ್ಟೈಸ್ಮೆಂಟ್ ಇದೆ, ಲೈವಲ್ಲಿದೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಇಷ್ಟ ಆಗುತ್ತೆ, ಓಕೆನಾ. ಮತ್ತು ಕೆಲವೊಂದು ಇನ್ನೊಂದು ಚಾನಲ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಯಾವುದಿದೆ, ಕಲರ್ಸ್ ಕನ್ನಡ ಸಿನಿಮಾ ಅಂತಿದೆ ನೋಡಿ, ಅದನ್ನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆ, ಲಕ್ಷ್ಮೀ ಮಹಾಲಕ್ಷ್ಮಿ ಸಿನಿಮಾ ಇದೆ, ಇಲ್ಲಿ ನೋಡ್ಬೋದು, ಲೈವಲ್ಲೇ ಇದೆ. ಲಕ್ಷ್ಮೀ ಮಹಾಲಕ್ಷ್ಮಿ ಸಿನಿಮಾ ನೋಡ್ಬೋದು, ನೀವು ಕಾಣ್ತಿರ್ಬೋದು ನಿಮಗೆ, ಓಕೆನಾ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಮಾಡೋ ಒಂದು ಲೈಕು, ಒಂದು ಸಬ್ಸ್ಕ್ರೈಬು ನಮಗೆ ಇದೇ ಥರ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಮತ್ತು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಿಮ್ಗೇನು ಪ್ರಾಬ್ಲಮ್ ಇರ್ತಲ್ಲ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.